ನಮಸ್ಕಾರ ವೀಕ್ಷಕರೇ, ತಾವು ನೋಡ್ತಾ ಇದ್ದೀರಿ ನಾವು ಭಾರತ್ ಟಿವಿ ಕನ್ನಡ ನ್ಯೂಸ್. ತಮ್ಮೆಲ್ಲರಿಗೆ ಸ್ವಾಗತಿಸುತ್ತಾ ಇವತ್ತಿನ ದಿನ ಏನಂತಂದ್ರೆ ನಮ್ಮ ಕಲಬುರಗಿ ನಗರದಲ್ಲಿ ರಾಧೇಕೃಷ್ಣ ಫ್ಯಾಮಿಲಿ ರೆಸ್ಟೋರೆಂಟ್ ನೂತನವಾಗಿ ಉದ್ಘಾಟನೆ ಪ್ರಾರಂಭ ಆಗಿದ್ದೆ. ದಯವಿಟ್ಟು ಎಲ್ಲರೂ ಬಂದುಬಿಟ್ಟು ಈ ರೆಸ್ಟೋರೆಂಟ್ಗೆ ಒಂದು ಸರ್ತಿ ವಿಸಿಟ್ ಮಾಡಬೇಕಂತ ರಾಧೇಕೃಷ್ಣ ಹೋಟೆಲ ಮಾಲೀಕರು ಅವರೆಲ್ಲರೂ ವಿನಂತಿಸಿ ಕೊಡ್ತಾ ಇದ್ದಾರೆ ಎಲ್ಲ ಜನ ಹತ್ತಿರ. इनॉग्रेशन हो रहा है मुझे एक ऑफर जल्दी आओ जरा। हाँ ठीक है, जल्दी आओ जल्दी आओ। हाँ राइट। ಅಣ್ಣ ಮುಂದಿನ ಸರ್ ನಮಸ್ಕಾರ. ಶ್ರೀಯುತರು ಇವತ್ತ ನಮ್ಮ ಕಲಬುರಗಿ ನಗರದಲ್ಲಿ ರಾಮ ಮಂದಿರದ ಹತ್ತಿರ ರಾಧಾಕೃಷ್ಣ ಪ್ಯೂರ್ ವೆಜಿಟೇರಿಯನ್ ಒಂದು ರೆಸ್ಟೋರೆಂಟ್ ಉದ್ಘಾಟನೆ ಮಾಡಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ, ಒಳ್ಳೆ ಥರ ಸೇವೆ ಕೊಡಲಿ. ಸುತ್ತಮುತ್ತ ಆಜುಬಾಜು ಎಲ್ಲ ಒಳ್ಳೆ ಜನರಿದ್ದಾರೆ. ಆಹಾರದಲ್ಲಿ ಯಾವುದೂ ಇಲ್ಲೆಲ್ಲ ವ್ಯವಸ್ಥೆ ಚೆನ್ನಾಗಿರುತ್ತೆ ಅಂತೇಳಿ ನಾನು ಭಾವನೆ ಇದೆ. ಈ ಭಾಗಕ್ಕೆ ಒಳ್ಳೆಯ ಒಂದು ರೆಸ್ಟೋರೆಂಟ್ ಏನಂತಾರೆ ಅಡುಗೆ ಆಹಾರ ಒಳ್ಳೆಯದಾಗಿ ಆಗಲಿ ಅಂತೇಳಿ ನಾನು ಆಸೆ ಇರ್ತೇನೆ ಅವರಿಗೆ.
ಇಲ್ಲಿ ರಾಮ ಮಂದಿರ್ ಪಕ್ಕದಲ್ಲಿ ಒಂದು ಹೋಟೆಲ್ ಆಗಿದೆ ರಾಧಾಕೃಷ್ಣ ಅಂತ. ನಮ್ಮ ಫ್ರೆಂಡಿಂದೆ, ನಮ್ಮ ಫ್ಯಾಮಿಲಿ ಫ್ರೆಂಡಿಂದೆ ಆಗಿದೆ. ಸೊ ಇಲ್ಲಿ ಮಸ್ತ್ ಅದ, ಎಲ್ಲ ವ್ಯೂ ಎಲ್ಲ ಚಲೋ ಅದ. ಆ್ಯಂಡ್ ಹಾಲ್ ಅದ, ಬ್ಯಾಂಕ್ವೆಟ್ ಹಾಲ್ ಅದ, ಬರ್ಡೇ ಪಾರ್ಟೀಸ್ ಮಾಡ್ಬೋದು, ಎಂಗೇಜ್ಮೆಂಟ್, ರಿಟೈರ್ಮೆಂಟ್ ಎಲ್ಲ ಎಲ್ಲ ಅವೈಲೇಬಿಲಿಟಿ ಅದ. ಆ್ಯಂಡ್ ಈವನ್ ಇಲ್ಲಿನ ಫುಡ್ ನೀವು ಟೇಸ್ಟ್ ಮಾಡೇಬೇಕು, ಫ್ಯಾಮಿಲಿ ಜೊತೆ ಬರ್ರಿ, ಟೇಸ್ಟ್ ಮಾಡ್ರಿ, ಮಸ್ತ್ ಅದ. ಆ್ಯಂಡ್ ನಿಮ್ಗೆ ಏನು ಬೇಕು ಮೆನ್ಯೂ ಈಚ್ ಆ್ಯಂಡ್ ಎವ್ರಿಥಿಂಗ್ ಅವೈಲೇಬಲ್ ಅದ. ಸೊ ಬರ್ರಿ, ಟೇಸ್ಟ್ ಮಾಡಿ ನೋಡ್ರಿ, ನಿಮ್ಗೆ ಏನು ಎಲ್ಲ ಅವೈಲೇಬಿಲಿಟೀಸ್ ಇರ್ತದ. ವಿಲ್ ಎಂಜಾಯ್ ಇಟ್ ಆ್ಯಂಡ್ ವ್ಯೂನು ಚಲೋ ಅದ. ಸೊ ಬಂದು ನೋಡಿ. सबको मेरा नमस्कार। आज के शुभ अवसर पर राधा कृष्णा के ओनर अमन पवार और उनके परिवार को बहुत बहुत शुभकामनाएं। और आगे जो राधा कृष्णा होटल है, मेरा और जितने मेरे दोस्त मित्र हैं और अपने पार्टी के जो भी कार्यकर्ता है, सबको एक ही कहना है, इस होटल को और अपने अमन पवार परिवार को ज़्यादा से ज़्यादा कस्टमर आने के लिए निवेदन करता हूँ। और इस होटल को आगे और इससे आगे ज़्यादा तरक्की करने के लिए मैं आवेदन करता हूँ। और ये बात करके मैं समाप्त करता हूँ। जय श्री राम। विठ्ठल नायक। ಮೊದಲಿಗೆ ಈ ನಮ್ಮ ಭಾಗದಲ್ಲಿ ಏನು ರಾಧಾಕೃಷ್ಣ ಅಂತಕ್ಕಂಥ ಒಂದು ಹೋಟೆಲನ್ನು ಉದ್ಘಾಟನೆ ಮಾಡಿದಂಥ ರವಿ ಪವಾರ್ ಅವರು, ಸೌರಭ್ ಅವರು, ಅಮನ್ ಅವರು, ವಸಂತರಾವ್ ಅವರು ಹಾಗೂ ಇವರೆಲ್ಲರಿಗೂ ಕೂಡ ನಾನು ಶುಭಾಶಯಗಳನ್ನು ಕೋರ್ತೇನೆ. ಯಾಕಂದರೆ ಈ ಒಂದು ಭಾಗದಲ್ಲಿ ಇಂಥ ಒಂದು ಹೋಟೆಲ್ ಅವಶ್ಯಕತೆ ಇತ್ತು. ಇಲ್ಲಿ ಸಾಕಷ್ಟು ಹೋಟೆಲ್ಗಳು ಇದ್ರೆ ಕೂಡ ಇದಾವೆ, ಇದ್ರೂ ಕೂಡ ಇವರೊಂದು ಎಕ್ಸ್ಪೀರಿಯನ್ಸ್ಡ್, ಇವತ್ತು ಇವರು ಅನೇಕ ಬೇರೆ ಬೇರೆ ಸ್ಥಳಗಳಲ್ಲಿ, ಇವತ್ತು ಪೂನಾ ಇರ್ಬೋದು, ಸೋಲಾಪುರ್ ಇರ್ಬೋದು, ಈ ರೀತಿಯಾಗಿ ಬೇರೆ ಬೇರೆ ಸ್ಥಳಗಳಲ್ಲೂ ಕೂಡ ಅಲ್ಲಿಯೂ ಕೂಡ ಹೋಟೆಲ್ಗಳನ್ನು ಮಾಡುವ ಮೂಲಕ ಒಂದು ಅನುಭವವನ್ನು ಪಡೆಯುವ ಮೂಲಕ ಇವತ್ತು ನಮ್ಮ ಗುಲ್ಬರ್ಗಾ ನಗರದಲ್ಲಿ, ಅದು ನಮ್ಮ ವಿಶೇಷವಾಗಿ ನಮ್ಮ ವಾರ್ಡ್ನಲ್ಲಿ ಒಂದು ಇವತ್ತೇನು ಒಂದು ಹೊಸ ಹೋಟೆಲನ್ನು ಉದ್ಘಾಟನೆ ಮಾಡಿದ್ದಾರೆ. ಅದಕ್ಕಾಗಿ ಅವರಿಗೆ ನಾನು ಶುಭಾಶಯಗಳನ್ನು ಕೋರ್ತೇನೆ. ಅಷ್ಟೇ ಅಲ್ಲದೆ ಇದು ಒಂದು ರಾಮ ಮಂದಿರ್ ಸರ್ಕಲ್ ಅಂದ್ರೆ ಇವತ್ತು ಕಲಬುರಗಿ ನಗರದಲ್ಲಿ ಒಂದು ಹೈ ಲೆವೆಲ್ ಸ್ಪಾಟ್ ಆಗಿಬಿಟ್ಟಿದೆ. ಇಲ್ಲಿ ಏನ್ ಬಿಸ್ನೆಸ್ ಮಾಡಿದ್ರು ಕೂಡ ಕಲಬುರಗಿ ನಗರದಲ್ಲಿ ಇರ್ಲಾರ್ದಂತ ಒಂದು ರೇಟ್ಗಳು ಈ ಒಂದು ಭಾಗದಲ್ಲಿವೆ. 100% ಬಹಳ ಒಳ್ಳೆಯದಾಗಿ ನಡೀತಾವೆ ಅಂತಕ್ಕಂಥ ಒಂದು ಮಾತು ಹೇಳ್ತೀನಿ. ಅಷ್ಟೇ ಅಲ್ಲದೆ ಇವ್ರಿಗೂ ಒಂದೆರಡು ಮಾತು ಹೇಳೋದೇನಂದ್ರೆ, ಒಂದು ಒಳ್ಳೆ ಕ್ವಾಲಿಟಿ ಕೊಡಿ. ಎಲ್ಲ ಇಲ್ಲಿ ಜನ ನಿಮ್ಗೆ ದುಡ್ಡು ಕೊಡ್ಲಿಕ್ಕೆ ಯಾವುದು ವಿಚಾರ ಮಾಡೋದಿಲ್ಲ, ಆದ್ರೆ ಒಂದು ಕ್ವಾಲಿಟಿ ಎಕ್ಸ್ಪೆಕ್ಟೇಷನ್ ಅನ್ನೋ ಒಂದು ಕ್ವಾಲಿಟಿ ಕೇಳ್ತಾರೆ. ಅದೇ ಆದಷ್ಟು ಮಟ್ಟಿಗೆ ನೀವು ಕೂಡ ಒಂದು ಒಳ್ಳೆ ಕ್ವಾಲಿಟಿ ಕೊಟ್ರಿ, ಜನರು ತಾವಾಗಿ ಆಕರ್ಷಕರಾಗಿ ಬರ್ತಾರೆ. ಅಷ್ಟೇ ಅಲ್ಲದೆ ನಮ್ಮ ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಜನರಿಗೂ ಕೂಡ ನಾನು ಮನವಿ ಮಾಡ್ಕೊತೀನಿ, ಈ ಒಂದು ನಮ್ಮ ಏನು ಹೊಸ ಹೋಟೆಲ್ ಉದ್ಘಾಟನೆ ಆಗಿದೆ, ಎಲ್ಲರೂ ಕೂಡ ಇದರ ಒಂದು ಸದುಪಯೋಗ ಪಡ್ಕೋಬೇಕು. ಇವತ್ತು ನಾವು ಬೇರೆ ಬೇರೆ ಕಡೆ ಹೋಗ್ತೀವಿ, ಒಂದು ಒಳ್ಳೆ ಊಟ ಮಾಡೋ ಸಲುವಾಗಿ ಎಲ್ಲೆಲ್ಲೋ ಹೋಗ್ತೀವಿ, ಅದೇ ಒಂದು ಇಲ್ಲೇ ಆಗಿದೆ ಅಂತಕ್ಕಂಥ ಮಾತು ನಮಗೆಲ್ಲರಿಗೂ ಅನುಕೂಲ, ನಮ್ಮ ಜನರಿಗೂ ಅನುಕೂಲ ಆಗ್ತದೆ. ಇದರ ಒಂದು ಉಪಯೋಗ ಎಲ್ಲರೂ ತಗೋಬೇಕು ಅಂತ ಎಲ್ರಿಗೂ ಒಂದು ಮನವಿ ಕೂಡ ನಾನು ಮಾಡ್ತೇನೆ. ಕಲಬುರಗಿಯಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ರಾಧಾಕೃಷ್ಣನ ಹೆಸರಿನ ಮೇಲೆ ಒಂದು ಹೋಟೆಲ್ ಪ್ರಾರಂಭ ಆಗಿದೆ. ಇದು ಹೋಟ್ಲು ಎಲ್ಲಿ ಬರ್ತಾ ಇದೆ ಅಂತ ಕೇಳಿದರೆ, ಸಾಯಿಬಾಬಾ ಟೆಂಪಲಿಗೆ ಹೋಗ್ತಕ್ಕಂಥ ರಸ್ತೆಯ ಪಕ್ಕದಲ್ಲಿ ಇದು ಹೋಟ್ಲು ರಿಂಗ್ ರೋಡಿಗೆ, ರಾಮ ಮಂದಿರ ರಿಂಗ್ ರೋಡಿನ ಹತ್ತಿರ ಬರ್ತಕ್ಕಂಥ ಹೋಟ್ಲಾಗಿದೆ. ಬಹುಶಃ ರಾಧಾಕೃಷ್ಣನ ಹೆಸರಿನ ಮೇಲೆ ಪ್ರಾರಂಭ ಆಗಿರ್ತಕ್ಕಂಥ ಈ ಹೋಟೆಲ್ನ ಮಾಲೀಕರಾಗಿರ್ತಕ್ಕಂಥ ಅಶೋಕ್ ಬಾಜಿರಾವ್ ಪವಾರ್ ಅವರು, ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಕನಸಿತ್ತು, ಈ ಭಾಗದಲ್ಲಿ ಒಂದು ಒಳ್ಳೆಯ ಹೋಟೆಲನ್ನು ಪ್ರಾರಂಭ ಮಾಡಿ ಅದು ವಿಶೇಷವಾಗಿ ಈ ಭಾಗದ ಅನೇಕರಿಗೆ ಮಹಾರಾಷ್ಟ್ರದ ಒಂದು ರುಚಿ ಅಂದರೆ, ಇಲ್ಲಿ ಅಡುಗೆ ಮಾಡ್ತಕ್ಕಂಥವ್ರು ಮತ್ತು ಕುಕ್ ಎಲ್ಲ ಸ್ಟಾಫ್ ಉತ್ತರಾಖಂಡ ಮತ್ತು ಮಹಾರಾಷ್ಟ್ರದಿಂದ ಇವತ್ತು ಅವರೆಲ್ಲರನ್ನು ಕರೆಸಿ ಇಲ್ಲಿ ಈ ಹೋಟೆಲ್ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಬಹುಶಃ ಮಹಾರಾಷ್ಟ್ರ ಮತ್ತು ಉತ್ತರಾಖಂಡದ ರುಚಿ ಕಲಬುರಗಿ ಜನತೆಗೆ ಗೊತ್ತಿಲ್ಲ, ಆದರೆ ಇವತ್ತು ರಾಧಾಕೃಷ್ಣ ಹೋಟೆಲ್ ಪ್ರಾರಂಭ ಮಾಡೋದ್ರ ಮುಖಾಂತರ ಈ ಭಾಗದ ಜನರಿಗೆ ಒಂದು ಅನುಕೂಲ ಆಗ್ತಕ್ಕಂಥ ಕೆಲಸ ಇವತ್ತು ನಮ್ಮ ಅಶೋಕ್ ಬಾಜಿರಾವ್ ಪವಾರ್ ಅವರು ಮಾಡಿದ್ದಾರೆ. ಬಹುಶಃ ಇದರಲ್ಲಿ ವಿಶೇಷವಾಗಿರ್ತಕ್ಕಂಥ ವ್ಯವಸ್ಥೆ ಬ್ಲ್ಯಾಂಕೆಟ್ ಹಾಲ್, ಬಹುಶಃ ಈ ಹಾಲ್ನಲ್ಲಿ
ಸುಮಾರು 200ಕ್ಕಿಂತ ಹೆಚ್ಚಿನ ಜನ ಸಣ್ಣ ಪುಟ್ಟ ಕಾರ್ಯಕ್ರಮ ಆಗಿರ್ಬೋದು, ಮದುವೆ ಕಾರ್ಯಕ್ರಮ, ಬರ್ತ್ಡೇ ಕಾರ್ಯಕ್ರಮ ಆಗಿರ್ಬೋದು, ಅನೇಕ ಬೇರೆ ಬೇರೆ ಸಣ್ಣ ಪುಟ್ಟ ಫ್ಯಾಮಿಲಿ ಕಾರ್ಯಕ್ರಮಗಳು ಮಾಡೋದಕ್ಕೆ ಭಾಳ ಯೋಗ್ಯ ಆಗಿದೆ. ಅದರಲ್ಲಿ AC ಇರೋದ್ರಿಂದ ಇದು ಕಲಬುರಗಿ ಬೇಸಿಗೆ ಕಾಲದಲ್ಲಿ ಭಾಳ ವಿಶೇಷವಾಗಿ AC ವ್ಯವಸ್ಥೆ ಇರತಕ್ಕಂಥದಕ್ಕೆ ಇವತ್ತು ಜನ ಹೋಗ್ತಾ ಇದ್ದಾರೆ. ಅಂಥ ಒಂದು ಹೋಟೆಲ್ ಇವತ್ತು ಈ ಭಾಗದಲ್ಲಿ ಪ್ರಾರಂಭ ಮಾಡಿರೋದು, ಅದು ವಿಶೇಷವಾಗಿ ರಾಧಾಕೃಷ್ಣ ಹೆಸರಿನಲ್ಲಿ ಪ್ರಾರಂಭ ಆಗಿದ್ದಕ್ಕೆ ಭಾಳ ಜನತೆ ಇವತ್ತು ಸ್ವಾಗತ ಕೂಡ ಮಾಡ್ತಾ ಇದ್ದಾರೆ. ನಾವು ಕೂಡ ನಮ್ಮ ಜೊತೆಯಲ್ಲಿ ಸತೀಶ್ ಗುತ್ತೇದಾರ್ ನಾವು ಕೂಡ ಇವತ್ತು ಹೋಟೆಲ್ಗೆ ಭೇಟಿ ಕೊಟ್ಟಾಗ ಭಾಳ ನಿಜವಾಗ್ಲೂ ಭಾಳ ಖುಷಿ ಆಗ್ತಾ ಇದೆ, ಸಂತೋಷ ಆಗ್ತಾ ಇದೆ. ಏನು ಬಾಜಿರಾವ್ ಅಶೋಕ್ ಬಾಜಿರಾವ್ ಅವರು ಪವಾರ್ ಅವರು ಏನು ಅವ್ರ ಕನಸಿತ್ತು, ಅವ್ರ ಹಿರಿಯರ ಒಂದು ಕನಸಿನಂತೆ ಅವರ ಫ್ಯಾಮಿಲಿ ಎಲ್ಲ ಒಳಗೊಂಡು ಇವತ್ತ ಒಂದು ಪಟ್ಟ ಕೇಸಿ ಈ ಒಂದು ಹೋಟೆಲನ್ನು ಪ್ರಾರಂಭ ಮಾಡಿದ್ದಾರೆ. ಆ ಭಗವಂತನ ಆಶೀರ್ವಾದ ಮತ್ತು ಸಾಯಿಬಾಬನ ಆಶೀರ್ವಾದ, ರಾಮನ ಆಶೀರ್ವಾದ ಈ ಹೋಟೆಲ್ ಮೇಲೆ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಸತೀಶ್ ಗುತ್ತೇದಾರ್ ನಾವು ಕೂಡ ಹಾರೈಸ್ತಾ ಇದ್ದೇವೆ. ಶುಭ ಆಗಲಿ. ಧನ್ಯವಾದಗಳು. ಕಲಬುರಗಿ ಮಹಾನಗರ ವ್ಯಾಪ್ತಿಯಲ್ಲಿ ರಾಮ ಮಂದಿರ ಹತ್ರ ಮತ್ತು ಸಾಯಿಬಾಬಾ ಮಂದಿರ ಹತ್ರ ಈಗಾಗಲೇ ರಾಧಾಕೃಷ್ಣ ಒಂದು ಸಸ್ಯಾಹಾರಿ ಒಂದು ಊಟದ ಒಂದು ಹೋಟೆಲ್ ಪ್ರಾರಂಭ ಇವತ್ತಿನ ದಿವಸ ಆಗಿದೆ. ಹಾಗಾಗಿ ಈ ಪ್ರಾರಂಭ ಮಾಡಿದಂಥ ಕುಟುಂಬ ನಮಗೆ ಭಾಳ ಆತ್ಮೀಯರು, ನಮ್ಮ ಊರಿನವರು. ಆದರೆ ಅದಕ್ಕಾಗಿ ನಾವು ದೇವರಲ್ಲಿ ವಿಶೇಷ ಪ್ರಾರ್ಥನೆ ಏನಪ್ಪ ಅಂದರೆ, ಇವರು ಇವತ್ತಿನ ದಿವಸ ಒಂದು ಹೋಟೆಲ್ ತೆಗೆದರೆ ಇನ್ನೂ 4-5 ಹೋಟೆಲ್ ತೆಗೀಲಿ ಇವರು ಕಲಬುರಗಿ ಜಿಲ್ಲೆ ಮತ್ತು ಕರ್ನಾಟಕದಲ್ಲಿ ಆಗಲಿ ಅಂತ ದೇವರಲ್ಲಿ ನಾವು ಪ್ರಾರ್ಥಿಸುತ್ತಾ, ಗುಲ್ಬರ್ಗ ಮಹಾಜನತೆಯಲ್ಲಿ ಒಂದು ವಿಶೇಷ ವಿನಂತಿ ಏನಂದರೆ, ಒಮ್ಮೆ ಬಂದು ಇಲ್ಲಿ ತಾವು ಇಲ್ಲಿ ರುಚಿ ನೋಡಿ ಮುಂದೆ ತಾವೊಂದು ನಿರ್ಧಾರ ಮಾಡ್ಬೋದು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನೂತನವಾಗಿ ಈ ನಮ್ಮ ಸಾಯಿ ಮಂದಿರ ಪಕ್ಕದಲ್ಲಿ ರಾಧಾಕೃಷ್ಣ ಅಂತ ಹೋಟ್ಲು ನೂತನವಾಗಿ ಇವತ್ತು ಉದ್ಘಾಟನೆ ಆಗಿದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಊರಿನವರು ಈ ಹೋಟೆಲನ್ನು ಪ್ರಾರಂಭ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ನನ್ನೆಲ್ಲ ಮಿತ್ರರಿಗೆ ಶುಭಾಶಯನ್ನು ಕೋರುತ್ತೇನೆ. ಅದರ ಜೊತೆಗೆ ನಾನು ನಮ್ಮ ಕಲಬುರಗಿ ನಾಗರಿಕರಿಗೆ ಹಾಗೂ ಸುತ್ತಮುತ್ತಲಿನ ಗ್ರಾಮದವರಿಗೆ ಇಲ್ಲಿ ಬಂದು ತಾವು ಈ ಹೋಟೆಲ್ ಸವಿರುಚಿಯನ್ನು ತಾವು ಟೇಸ್ಟ್ ಮುಖಾಂತರ ಮಾಡಿ ತಾವು ಈ ಹೋಟೆಲ್ಗೆ ಬರಬೇಕಂತ ನಾನು ವಿನಂತಿಸಿಕೊಳ್ಳುತ್ತೇನೆ.